ಅವ್ರು ಬಂದಾಗ ನಿಜವಾಗ್ಲೂ ದುಡ್ಡು ವಾಪಸ್ ಕೊಡೋಂಥವ್ರಿಗೆ ನಾವು ಸಹಾಯ ಮಾಡ್ಬೇಕಾ, ಅಥವಾ ಅವ್ರಿಗೂ ಇಲ್ಲ ನಾವು ನಿಷ್ಠೂರ ಮಾಡ್ಬಿಟ್ಟು ಇಲ್ಲ ಆಗದಿರ ನಮ್ಮ ಬಿಸ್ನೆಸ್ ಇದು, ಆಗದಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ, ನಮ್ಮ ಮರಿ ಬೇಡ, ಕೊಡಲ್ಲ ನಾವು ಅಂತ ಹೇಳ್ಬೇಕಾ? ಪ್ರತಿಯೊಂದು ನಮ್ಮ ಹಿಡಿತದಲ್ಲೇ ಇರಬೇಕು. ಎಲ್ಲೋ ಒಂದು ಸಣ್ಣದು ಕೂಡ ನಾವು ಎಡವಬಾರ್ದು ಅಂತ ಎಷ್ಟೋ ಒಂದು ಕನ್ಸು ಕಟ್ಕೊಂಡು ಏನೋ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಆದ್ರೆ ಹೇಗೆ ಎಷ್ಟು ಈಸಿಯಾಗಿ ಕೆಲವೊಂದ್ಸಲ ಮೋಸ ಹೋಗ್ಬಿಡ್ತೀವಿ. ಎಷ್ಟೇ ಹುಷಾರಾಗಿರ್ಲಿ, ಎಷ್ಟೇ ತಿಳುವಳಿಕೆ ಇರ್ಲಿ, ಆದ್ರೂ ಈ ಒಬ್ಬ ಮನುಷ್ಯನ ಹೇಗೆ ನಂಬೋದು ಅಂತಾನೆ ಗೊತ್ತಾಗಲ್ಲ. ವ್ಯಾಪಾರಂ ದ್ರೋಹ ಚಿಂತಮನ್ನಂ ಅಂತ ಇರ್ಬೋದು, ಬಟ್ ಆದ್ರೆ ನಮ್ಗೆ ಒಂದೊಂದ್ಸಲ ಎಲ್ಲೋ ಒಂದ್ 500 ರೂಪಾಯಿ ನಾನು ಜಾಸ್ತಿ ತಗೋತಿದ್ದೀನಿ ಅಂದ್ರೆ ಇನ್ನು ಮುಂದೆ ಯೋಚನೆ ಮಾಡ್ತೀನಿ, ಈ ಮರಿಗೆ ಇಷ್ಟು ಬೆಲೆ ಬಾಳತ್ತಾ ಇಲ್ವಾ, ನೀನು ಎಲ್ಲಾ ತರದಲ್ಲೂ ಮೋಸ ಹೋಗ್ತೀಯಾ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ ಅಂತ ನಮ್ಮ ವೈಫ್ ಕೂಡ ಅವಾಗ ಬೈತಾ ಇರ್ತಾರೆ. ಸೊ ಇದೊಂದು ಈಗ ಹೇಳ್ದಾಗೆ ಇದು ನಾನು ಒಂದ್ ರೀತಿಲಿ ಮೋಸ ಹೋದೆ. ಪ್ರತಿಯೊಬ್ರು ಪಕ್ಕದಲ್ಲಿರೋರು, ಜೊತೆಲಿರೋರು, ಫ್ರೆಂಡ್ಸು, ರಿಲೇಷನ್ಸು ಎಲ್ಲರೂ ಕೂಡ ಇದೇ ರೀತಿ ಮೋಸ ಮಾಡಕ್ಕೆ ನಿಂತ್ಕೊಬಿಟ್ರೆ ಹೇಗೆ? ನನ್ಗೆ ಮೋಸ ಮಾಡ್ಬಿಟ್ರು ಅಥವಾ ಅವ್ರ ಮೇಲೆ ಅವ್ರಂದ್ರೆ ನನ್ಗಾಗಲ್ಲ, ಒಂದು ದ್ವೇಷ, ಒಂದು ರಿವೆಂಜ್ಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ ಅಷ್ಟೇ. ನೆಕ್ಸ್ಟ್ ಬರೋರ್ಗೆ ಎಷ್ಟೇ ಕಷ್ಟದಲ್ಲಿ ಇರ್ಲಪ್ಪ, ಅವ್ರು ಎಂಥವ್ರೇ ಆಗಿರ್ಲಿ, ಅವ್ರಿಗೆ ಹೆಲ್ಪ್ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ. ಬಟ್ ಅವ್ರು ನಿಜವಾಗ್ಲೂ ಕಷ್ಟದಲ್ಲೇ ಇರ್ಬೋದು, ಬಟ್ ಬೇರೆಯವರು ಆ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನಾವು ಇನ್ನು ಮುಂದೆ ನೋಡ್ಬೇಕಾಗತ್ತೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ತುಂಬ ದಿನ ಆಗೋಯ್ತು ವಿಡಿಯೋಸ್ ಮಾಡಿ. ಸೊ ಈ ವಿಡಿಯೋ ಏನಂತಂದ್ರೆ, ನಾನು ಫಾರ್ಮ್ ಸ್ಟಾರ್ಟ್ ಮಾಡಿ ಒಂದು 3 ಮಂತ್ಸಿಂದನೂ ಈ ವಿಡಿಯೋ ಬಗ್ಗೆ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಯೋಚನೆಲಿದೆ. ಹೊಸದಾಗಿ ಮೇಕೆ ಫಾರ್ಮ್, ಕುರಿ ಫಾರ್ಮ್ ಮಾಡೋಂಥವ್ರು ಆಗಿರ್ಬೋದು, ಮೇಕೆ ಫಾರ್ಮ್, ಕುರಿ ಫಾರ್ಮ್ ಅಂತಾನೆ ಅಲ್ಲ, ಏನೇ ಒಂದು ಬಿಸ್ನೆಸ್ ಮಾಡೋರ್ಗೂ ಕೂಡ ಹೊಸದಾಗಿ ಮಾಡೋರ್ಗೆ ಇದೊಂದು ಪಾಠ ಆಗ್ಲೇಬಹುದು. ಸೊ ಅದು ಜೀವನದಲ್ಲಿ ತುಂಬಾ ಸಲ ಆಗಿದೆ ನನಗೂ ಆ ಪಾಠ. ಬಟ್ ಆದ್ರೂ ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಬ್ರಿಗೆ ಅದರಿಂದ ಎಷ್ಟೇ ದೂರ ತಪ್ಪಿಸ್ಕೊಂಡ್ರು ಅದು ಮತ್ತೆ ಜೀವನದಲ್ಲಿ ಅನುಭವ ಆಗ್ತಾನೆ ಹೋಗ್ತಾ ಇರುತ್ತೆ. ನಾವ್ ಎಷ್ಟೇ ಅದರಿಂದ ದೂರ ಇದ್ರು ಕೂಡ ಆ ಒಂದು ಕೆಟ್ಟದ್ದು ಏನಿದೆ, ಒಂದು ನೆಗೆಟಿವ್ ಅನ್ನೋದು ನಮ್ಗೆ ಅದು ಬರ್ತಾನೆ ಇರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಇನ್ಸಿಡೆಂಟ್ ನಡೆದು ಅಲ್ಲೇ ಸುಮಾರು ಒಂದು 7-8 ತಿಂಗಳೇ ಆಗಿದೆ. ಇದು ಕೂಡ ಒಂದು ಎಕ್ಸ್ಪೀರಿಯನ್ಸೇ. ನಾವೇನೇ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದಾಗೂ ಏನೆಲ್ಲ ಎಕ್ಸ್ಪೀರಿಯನ್ಸ್ನ ನಾವು ಶೇರ್ ಮಾಡ್ಕೊಂತೀವಿ ಬೇರೆಯವ್ರ ಹತ್ರ, ಆ ರೀತಿ ಕೂಡ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಇದರಿಂದ ನಾನು ಕಲಿಯೋದಲ್ಲದೆ ಬೇರೆ ಹೊಸದಾಗಿ ಏನಾದ್ರು ಒಂದು ಬಿಸ್ನೆಸ್ ಮಾಡೋರಾಗಿರ್ಬೋದು, ಕುರಿ ಮೇಕೆ ಫಾರ್ಮ್ ಮಾಡೋರಾಗಿರ್ಬೋದು, ಅವರು ಕೂಡ ಒಂದು ಇದ್ರ ಬಗ್ಗೆ ತಿಳುವಳಿಕೆ ಇರಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಕಂಪ್ಲೀಟ್ ಆಗಿ ವಿಷಯ ಮಾತಾಡಕ್ ಮುಂಚೆ ನಮ್ಗೆ ಇದನ್ನೆಲ್ಲ ನೆನಪಾದಾಗ, ನಾನು ಯಾಕೆ ಈ ತರ ಅಂತ ನೆನಪಾದಾಗೆಲ್ಲ ಪ್ರತಿ ಸಲನೂ ಒಂದು ಸ್ಟೋರಿ ನೆನಪಾಗುತ್ತೆ. ಕಳೆದ ಬಾರಿ ನಮ್ಮ ವೈಫ್ ಹತ್ರ ನಾನು ಯಾಕೆ ನೀನು ಎಲ್ಲಾ ತರದಲ್ಲೂ ಮೋಸ ಹೋಗ್ತೀಯಾ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ ಅಂತ ನಮ್ಮ ವೈಫ್ ಕೂಡ ಅವಾಗ ಬೈತಾ ಇರ್ತಾರೆ. ಸೊ ಇದೊಂದು ಈಗ ಹೇಳ್ದಾಗೆ ಇದು ನಾನು ಒಂದ್ ರೀತಿಲಿ ಮೋಸ ಹೋದೆ ವ್ಯವಹಾರದಲ್ಲಿ. ಈ ತರ ನೀವು ಕೂಡ ವ್ಯವಹಾರದಲ್ಲಿ ಈ ತರ ಮೋಸ ಹೋಗ್ಬಾರ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಮೋಸ ಅಂತಂದ್ರೆ, ಹಣದ ಮೋಸ. ಯಾವ ರೀತಿ ಆಗತ್ತೆ ಅಂತಂದ್ರೆ, ನನ್ನ ವೈಫ್, ಅದೇ ನಿಮ್ಗೆ ಹೇಳ್ದಾಗೆ ನಮ್ಮ ವೈಫ್ ಕೇಳಿದ್ರು, ಯಾಕೆ ಯಾವಾಗ್ಲೂ ಈ ತರ ಮಾಡ್ಕೊಂತಿ ಅಂತ. ಅವರು ಅವಾಗ ಬೈತಾ ಇರ್ತಾರೆ. ಯಾರು ನಂಬಿಡ್ತೀನಿ, ನಂಬಿ ಮೋಸ ಹೋಗ್ತಾ ಇರ್ತೀನಿ. ಆ ರೀತಿ ಕೂಡ ಅದು ಯಾಕೆ ಅಂತಂದ್ರೆ, ನಾನು ಅವಾಗ ಒಂದು ಸ್ಟೋರಿ ನನಗೆ ನೆನಪಾಯ್ತು. ಏನಂದ್ರೆ, ಹುಲಿ ಮತ್ತೆ ಹುಡುಗನ ಕತೆ ನೆನಪಾಯ್ತು. ಕಾಡಲ್ಲಿ ಅಪ್ಪ ಕೆಲಸ ಮಾಡ್ತಾ ಇರ್ತಾನೆ, ಮರ ಕಡಿತಾ ಇರ್ತಾನೆ. ಮಗ ಒಂದ್ ಕಡೆ ನಿಂತ್ಕೊಂಡು ಅಪ್ಪನ್ ಕಾಣ್ದಂಗೆ ಅಯ್ಯೋ ಅಪ್ಪ ಹುಲಿ ಅಂತ ಕಿರ್ಚ್ಕೋತಾನೆ. ಅಪ್ಪ ಹೋಗಿ ಓಡೋಗ್ ನೋಡ್ತಾನೆ. ಮಗ ನೋಡಿದ್ರೆ ಅಪ್ಪಂಗೆ ಪ್ರಾಂಕ್ ಮಾಡ್ತಾ ಇರ್ತಾನೆ, ಅಂದ್ರೆ ಸುಮ್ನೆ ತಮಾಷೆ ಮಾಡ್ತಿರ್ತಾನೆ. 2ನೇ ಸಲನೂ ಮತ್ತೆ ಜೋರ ಕಿರ್ಚ್ತಾನೆ. ಮತ್ತೆ ಅಪ್ಪ ಅವಾಗ್ಲೂ ಹೋಗ್ತಾನೆ. ಮತ್ತೆ ನೋಡಿದ್ರೆ ಮತ್ತೆ ಮಗ ನಾಟಕ ಮಾಡ್ತಿರ್ತಾನೆ. 3ನೇ ಸಲ ಮಗ ಕಿರಿಸ್ತಾನೆ, ಆದ್ರೆ ಅಪ್ಪ 3ನೇ ಸಲ ಮತ್ತೆ ತಮಾಷೆ ಮಾಡ್ತಿದ್ದಾನೆ ಅಂತ ಹೋಗಲ್ಲ. ಆದ್ರೆ ಆ ಸಲ ನಿಜವಾಗ್ಲೂ ಹುಲಿ ಬಂದು ಹುಡುಗನ ತಿನ್ಕೊಂಡು ಹೋಗಿರುತ್ತೆ. ಸೊ ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ಒಬ್ರು ಸಹಾಯ ಕೇಳ್ಕೊಂಡು ಬರ್ತಾರೆ. ಸಹಾಯ ಕೇಳ್ಕೊಂಡು ಬಂದಾಗ ಏನಾಗುತ್ತೆ, ನಮ್ಗೆ ಇಲ್ಲ ಇವರು ಕೆಟ್ಟವ್ರ ಒಳ್ಳೆಯವರ, ಹೇಗ್ ನಂಬೋದು, ಇವ್ರನ್ನ ನಂಬಿ ಹೇಗೆ ಒಂದು ವ್ಯವಹಾರ ಮಾಡೋದು ಅನ್ನೋದು ಯೋಚನೆ ಬಂದೇ ಬರುತ್ತೆ ಸರ್ವೇ ಸಾಮಾನ್ಯವಾಗಿ. ಇವಾಗ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ನಮ್ಮ ಹಿಡಿತದಲ್ಲೇ ಇರಬೇಕು. ಎಲ್ಲೋ ಒಂದು ಸಣ್ಣದು ಕೂಡ ನಾವು ಎಡವಬಾರ್ದು ಅಂತ ಎಷ್ಟೋ ಒಂದು ಕನ್ಸು ಕಟ್ಕೊಂಡು ಏನೋ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಆದ್ರೆ ಹೇಗೆ ಎಷ್ಟು ಈಸಿಯಾಗಿ ಕೆಲವೊಂದ್ಸಲ ಮೋಸ ಹೋಗ್ಬಿಡ್ತೀವಿ. ಎಷ್ಟೇ ಹುಷಾರಾಗಿರ್ಲಿ, ಎಷ್ಟೇ ತಿಳುವಳಿಕೆ ಇರ್ಲಿ, ಆದ್ರೂ ಈ ಒಬ್ಬ ಮನುಷ್ಯನ ಹೇಗೆ ನಂಬೋದು ಅಂತಾನೆ ಗೊತ್ತಾಗಲ್ಲ. ಈ ವಿಡಿಯೋ ಅದೇ ನಾನು ಹೇಳ್ದಾಗೆ ಮಾಡ್ಬೇಕಾ ಅನ್ನೋ ಥಾಟ್ ತುಂಬಾ ಸಲ ಬಂದಿತ್ತು. ತುಂಬಾ ಸಲ ಮಾಡೋಣ ಅಂತ ಕ್ಯಾಮ್ರಾ ಮುಂದೆ ಬಂದು ಕೂಡ ಇಲ್ಲ ಬೇಡ ಬಿಡು, ಯಾಕೋ ಒಂಥರ ಕಂಫರ್ಟಬಲ್ ಇರ್ತಾರಲ್ಲ ವಿಡಿಯೋ ಮಾಡಕ್ಕೆ. ಬಟ್ ಆದ್ರೂ ಈ ಸಲ ಇಲ್ಲ. ಈ ಒಂದು ಬಿಸ್ನೆಸ್ ಅಲ್ಲಿ ಇದು ಒಂದು ಪ್ರಾಬ್ಲಮ್.
ಇದು ಒಂದು ಎಕ್ಸ್ಪೀರಿಯನ್ಸ್. ಇದನ್ನ ಬೇರೆಯವರು ಕೂಡ ಹೊಸದಾಗಿ ಬಿಸ್ನೆಸ್ ಮಾಡೋರು ತಿಳ್ಕೊಂಡ್ಲೇಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಯಾವುದೇ ವ್ಯಕ್ತಿ ಮೇಲೆ ಒಂದು ಏನೋ ಅವ್ರಿಗೆ ನನ್ಗೆ ಮೋಸ ಮಾಡ್ಬಿಟ್ರು ಅಥವಾ ಅವ್ರ ಮೇಲೆ ಅವ್ರಂದ್ರೆ ನನ್ಗಾಗಲ್ಲ ಒಂದು ದ್ವೇಷ, ಒಂದು ರಿವೆಂಜ್ಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ಮೋಸ ಅವ್ರು ಮಾಡಿದ್ರು ಸರಿ, ಮೋಸ ಹೋಗಿದ್ದು ನಮ್ದೇ ತಪ್ಪು. ಸೊ ಹಾಗಾಗಿ ಬೇರೆ ಯಾರು ಕೂಡ ಮೋಸ ಹೋಗ್ಬಾರ್ದು. ಅದು ಇದರಿಂದ ನನ್ನ ಲೈಫಲ್ಲಿ ಆಗಿದ್ದು ಈ ತರ ಕೆಲವೊಂದು ಘಟನೆಗಳು ಎಕ್ಸ್ಪೀರಿಯನ್ಸ್ ಇಂದ ಈ ವಿಡಿಯೋ ನೋಡೋರು ಅವ್ರಿಗೂ ಕೂಡ ಒಂದು ತಿಳುವಳಿಕೆ ಇರಲಿ, ಇದ್ರ ಬಗ್ಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಆ ಕತೆಗೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ನಿಮ್ಗೆ ಅನ್ಸ್ಬೋದು. ಕಳೆದ ಬಾರಿ ಏನಾಯ್ತು, ನಾನು ಫಾರ್ಮ್ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಾಗಿತ್ತು. ಸ್ವಲ್ಪ ನನ್ನ ಹತ್ರ ನಾನು ತಂದಾಗ ಮೇಕೆಗಳೆಲ್ಲ ಸ್ವಲ್ಪ ತುಂಬಾ ವೀಕ್ ಇದ್ವು. ಆಕ್ಚುಲಿ ಅಂತವೇ ತಗೊಂಬಂದಿದೆ, ಸರಿ ಯಾರೋ ಕಮ್ಮಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ಒಂದು 30 ಮರಿಗಳನ್ನ ಒಂದೇ ಸಲ ತಗೊಂಬಂದಿದೆ. ಸ್ವಲ್ಪ ಎಲ್ಲ ವೀಕ್ ಇತ್ತು, ಸರಿ ನಾನು ನೋಡೋಣ ರೆಡಿ ಮಾಡ್ಕೊಳ್ಳೋಣ, ಹೆಂಗಿರೋ ಪ್ಯೂರ್ ನಾಟಿ ಆಗಿದ್ರಿಂದ ಯಾರೋ ಫಾರ್ಮ್ ಖಾಲಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತಗೊಂಬಂದ್ವಿ. ಅವ್ರು ಸರಿಯಾಗಿ ಸಾಕಿರ್ಲಿಲ್ಲ, ತುಂಬಾ ಅಂದ್ರೆ ತುಂಬಾನೇ ವೀಕ್ ಇದ್ವು. ಅದರಲ್ಲಿ ಕೆಲವೊಂದು ಓಕೆ ಚೆನ್ನಾಗಿ ಆಗ್ತವೆ ಅನ್ನೋದು ಇದ್ವು, ಚೆನ್ನಾಗಿ ಆಗಲ್ಲ ನಾವು ಕೂಡ ಇದ್ವು. ಅಂದ್ರೆ ಅವಾಗಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನನ್ಗೆ ಅವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸೊ ಅವಾಗ ಏನ್ ಅನ್ಕೊಂಡಿದ್ದೆ, ಕೆಲವೊಂದು ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ದೆ, ಕೆಲವೊಂದು ಚೆನ್ನಾಗಿದ್ದಾವೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಆ ಥರದವ್ ಯಾವೂ ಇಲ್ಲ. ಇವಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದು ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಅಂತ ಯಾವ್ದು ಇಲ್ಲ. ನಾವು ಯಾವನ್ನ ಯಾವ ರೀತಿ ತಯಾರು ಮಾಡ್ಕೋತೀವಿ, ಯಾವ ರೀತಿ ಸಾಕ್ತಿವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಎಷ್ಟೇ ವಯಸ್ಸಾಗಿರೋದಿರ್ಲಿ, ಎಷ್ಟೇ ಕಳಪೆ ಇರಲಿ, ಅದನ್ನ ತಗೊಂಬಂದು ನೀಟಾಗಿ ನಾವು ಸಾಕೊಂಡು ರೆಡಿ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಅಪ್ಪಟ ಬಂಗಾರನೇ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಈಗ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ನಲ್ಲ. ಸೊ ಅವಾಗ ಒಂದು ಫಾರ್ಮ್ ಇಂದ ಒಬ್ರು ವ್ಯಕ್ತಿ ನನ್ಗೆ ಫಾರ್ಮ್ ಓನರ್ ಪರಿಚಯ ಆಗಿದ್ರು. ಅವರು ಒಳ್ಳೆ ವ್ಯಕ್ತಿನೇ, ಅವ್ರ ಮೇಲೆ ನಾನು ದೂಷಿಸಲ್ಲ, ಇದು ಅವ್ರ ದೂಷಿಸೋ ವಿಷಯನೇ ಅಲ್ಲ. ಬಟ್ ಅವರಿಂದ ಒಬ್ರು ವ್ಯಕ್ತಿ ಪರಿಚಯ ಆಗ್ತಾರೆ. ಅಂದ್ರೆ ಅವ್ರ ಫಾರ್ಮ್ ಅಲ್ಲಿ ಯಾರೋ ಕೆಲಸ ಮಾಡೋರು ಪರಿಚಯ ಆಗ್ತಾರೆ. ಅಂದ್ರೆ ಅವ್ರಿಗೂ ಸ್ವಲ್ಪ ಏಜ್ ಪರ್ಸನ್ನೇ. ಅವ್ರೇನಂದ್ರೆ ಅವ್ರ ಫಾರ್ಮ್ ಅಲ್ಲಿರೋ ಮೇಕೆಗಳನ್ನ, ಕುರಿಗಳನ್ನ ಇವರು ಹೋಗಿ ಮೇಯಿಸ್ಕೊಂಡು ಬರೋದು. ಅವರು ಫ್ರೀ ರೇಂಜ್ ಅಲ್ಲಿ ಕುರಿಗಳನ್ನ ಬಿಡ್ತಾರೆ. ಸೊ ಇವ್ರು ಹೋಗಿ ಏನ್ ಮಾಡ್ತಾರೆ, ಫ್ರೀ ರೇಂಜ್ ಅಲ್ಲಿ ಬಿಟ್ಕೊಂಡ್ ಬರ್ತಾರೆ. ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ಏನ್ಕಪ್ಪ ಈ ಪರಿಚಯ ಆಗಿದ್ದ ಅಂತಂದ್ರೆ, ಅವ್ರಿಗೆ ತುಂಬಾ ಹಳಬ ವ್ಯಕ್ತಿ. ಸೊ ಈ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ತುಂಬಾ ಒಂದು ನಾಲೆಡ್ಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಟ್ರು. ಸರಿ ಆಯ್ತು, ಪರಿಚಯ ಮಾಡ್ಕೊಂಡೆ. ಆಮೇಲೆ ಸರಿ ಈ ತರ ನನ್ಗೆ ಈ ತರ ಮರಿಗಳನ್ನೆಲ್ಲ ಬಂದು ನೋಡಿದ್ರು, ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸರಿ ಓಕೆ, ನನ್ಗದು ಓಕೆ, ಇವ್ರಿಗೆ ಅನುಭವ ಇದೆ, ಸರಿ ಇವರಿಂದ ಸಜೆಷನ್ಸ್ ತಗೋಬೋದಲ್ಲ ಅಂತ ಹೇಳಿ ನಾನು ಮುಂದಾದೆ. ಆಮೇಲೆ ಅವರು ಇಲ್ಲ ಐವರ್ ಮ್ಯಾಕ್ಟಿನ್ ಮಾಡ್ಬೇಕು, ಚಿಟ್ಟ ಎಲ್ಲ ಜಾಸ್ತಿ ಇದಾವಲ್ಲ, ಸೊ ಐವರ್ ಮ್ಯಾಕ್ಟಿನ್ ಇಂಜೆಕ್ಷನ್ ಮಾಡ್ಬೇಕು ಅಂತಂದ್ರೆ ನನ್ಗೆ ಅವಾಗ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಏನು ಗೊತ್ತಿರ್ಲಿಲ್ಲ. ಎಷ್ಟೇ ಆಗ್ಲಿ ಏನೇ ಆಗ್ಲಿ, ಎಷ್ಟೇ ಥಿಯರಿ ತಿಳ್ಕೊಂಡ್ರು ನಾನು ಕಳೆದ ವಿಡಿಯೋಗಳಲ್ಲಿ ಬೇಕಾದ್ರೆ ನೋಡಿ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದೀನಿ. ಅದು ಇದಕ್ಕೂ ಸ್ಟಾರ್ಟ್ ಮಾಡೋಕ್ಕಿಂತ 3 ವರ್ಷದಿಂದನೂ ನಾನು ಬರೀ ಥಿಯರಿ ಮಾಡ್ಕೊಂಡು ಬಂದಾಗ, ಯಾವಾಗ ಪ್ರಾಕ್ಟಿಕಲ್ ಆಗಿ ಹೋಗ್ತೀವಿ, ಯಾವಾಗ ನಾವು ಮೇಕೆಗಳ ಜೊತೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ, ಅವಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ. ನಾವು ಬರೀ ವಿಡಿಯೋದಲ್ಲಿ ನೋಡಿದಷ್ಟು ಅಥವಾ ಓದಿದಷ್ಟು ಸುಲಭ ಅಲ್ಲ ಅನ್ನೋದು ಅವಾಗೇ ಗೊತ್ತಾಗೋದು. ಸೊ ಎಲ್ಲಾನು ಅನುಭವ ಆಗ್ಬೇಕು ಅಥವಾ ಬೇರೆಯವರಿಂದ ತಿಳ್ಕೊಬೇಕು, ಇಲ್ಲ ನಾವೇ ವಿಡಿಯೋಸ್ ನೋಡೋದ್ರ ವಿಡಿಯೋಸ್ ನೋಡಿ ಇಲ್ಲಿ ಪ್ರಾಕ್ಟಿಕಲ್ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ. ಸೊ ಏನೂ ಅನುಭವ ಇಲ್ಲದೆ ಇದ್ದಾಗ ಯಾರಾದ್ರೂ ಒಬ್ಬರು ಸಜೆಷನ್ಸ್ ಬೇಕೇ ಬೇಕು. ಸೊ ಅವರು ಸಜೆಷನ್ಸ್ ಕೊಟ್ಟರು, ಸರಿ ಐವರ್ ಮ್ಯಾಕ್ಟಿನ್ ಮಾಡಿ ಅಂತ ಹೇಳಿದ್ರು. ಸರಿ ಅಣ್ಣ ಮಾಡ್ಕೊಡಿ ಅಂತ ಹೇಳಿದೆ. ಆಮೇಲೆ ಸರಿ ಅವ್ರಿಗೆ ಮೆಡಿಸನ್ ಚಾರ್ಜಸ್ ಎಲ್ಲ ಕೊಟ್ಟಿದ್ದೆ. ಆಮೇಲೆ ಅವರೇ ಮೆಡಿಸನ್ ತಗೊಂಬಂದು ಎಲ್ಲ ಐವರ್ ಮ್ಯಾಕ್ಟಿನ್ ಇಂಜೆಕ್ಷನ್ ಮಾಡಿಕೊಟ್ರು. ನೋಡಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾರು ಇಂಜೆಕ್ಷನ್ ಮಾಡ್ತಿದ್ರಲ್ಲ ಇದೇ ವ್ಯಕ್ತಿ. ಸೊ ಅವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಅವರು ಬರೀ ಸಾಕೋರು ಅಷ್ಟೇ ಅಂತ ಅನ್ಕೊಂಡಿದ್ದೆ. ಆದ್ರೂ ಅವರು ಒಬ್ರು ದಳ್ಳಾಳಿ ಅನ್ನೋದು ಆಮೇಲೆ ಗೊತ್ತಾಯ್ತು ನನಗೆ. ಏನಂದ್ರೆ ಎಲ್ಲಿ ಕಮ್ಮಿಗೆ ಸಿಗುತ್ತಾ ಮೇಕೆಗಳನ್ನ ಅಲ್ಲಿ ತಗೊಂಡೋಗೋದು, ಆಮೇಲೆ ಅದು ಅವ್ರ ವ್ಯಾಪಾರ ಧರ್ಮ, ಅದಕ್ಕೇನ್ ಮಾಡೋಕ್ಕಾಗಲ್ಲ. ನನಗೂ ಹೊಸದಾಗಿದ್ರಿಂದ ಈ ಕೆಲವೊಂದು ಮೇಕೆ ಅವರೇ ಸೆಲೆಕ್ಟ್ ಮಾಡ್ರು. ನೋಡಿ ಈ ಮೇಕೆ ಸರಿ ಇಲ್ಲ, ಈ ಮೇಕೆ ಸರಿ ಇಲ್ಲ ಅಂತೆಲ್ಲ ಸೆಲೆಕ್ಟ್ ಮಾಡ್ರು. ಸರಿ ಅಣ್ಣ ಹಂಗಾರೆ ಬಿಡಿ, ಕೊಟ್ಬಿಡ್ತೀನಿ ಮೇಕೆನ, ಇವನ್ನ ಮಾರ್ಬಿಡ್ತೀನಿ, ಚೆನ್ನಾಗಿರೋ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, ಚೆನ್ನಾಗಿರೋ ಮಾತ್ರ ಇಟ್ಕೊಳ್ಳೋ ಅಂತ ಯೋಚನೆ ಮಾಡಿ ಅವನ್ನ ಕೊಡೋ ನಿರ್ಧಾರ ಮಾಡಿದೆ. ಸೊ ಅವ್ರಿಗೆ ಏನಾಯ್ತು ಗೊತ್ತಾಯ್ತು, ಸೊ ಈ ಮೇಕೆಗಳನ್ನ ಅವರು ಕೆಲವೊಂದು ಮೇಕೆಗಳನ್ನ ಮಾರ್ತಾರೆ ಅಂತ ಗೊತ್ತಾಯ್ತು. ಅದರಲ್ಲಿ ಸ್ವಲ್ಪ ಏಜ್ ಆಗಿರೋಂಥ ಒಂದು 3 ಹೆಣ್ಣು ಮೇಕೆಗಳು ಇದ್ವು. ನೋಡ್ತೀನಿ, ಅದು ಫೋಟೋ ಸಿಕ್ಕಿದ್ರೆ ನಿಮಗೆ, ಅದು ಅಷ್ಟೊಂದು ವಿಡಿಯೋ ಏನು ಮಾಡ್ಕೊಂಡಿರಲ್ಲ, ಅದು 3 ಮೇಕೆ ಫೋಟೋ ಇಟ್ಕೊಂಡಿದ್ದೆ, ಅದು ಇದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಆಮೇಲೆ ಏನಾಯ್ತು, ಅವರು ಆ ಮೇಕೆಗಳು ಆಮೇಲೆ ಒಂದಿನ ಫೋನ್ ಮಾಡಿದ್ರು, ಈ ಥರ ಮೇಕೆಗಳು ಕೊಡ್ತೀರಾ ಅಂತ ಫೋನ್ ಮಾಡಿದ್ರು. ಅಣ್ಣ ಕೊಡ್ತೀನಿ ಅಂತ ಅಂದೆ. ಆಮೇಲೆ ಸರಿ ಆಯಿತು ಬರ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೆ ಬಂದ್ಬಿಟ್ಟು ಸರಿ ಮೇಕೆಗಳನ್ನ ತಗೊಂಡ್ರು, ವ್ಯಾಪಾರ ಮಾಡಿದ್ರು.
ತಲಾ 8,000 ರೂಪಾಯಿ ಒಂದು ಮೇಕೆಗೆ ಮಾತಾಡಿ ಟೋಟಲ್ ನಾನು 24,000 ಆಗುತ್ತೆ, 25,000 ರೇಟ್ ಹೇಳಿದೆ. ಸರಿ ಹಂಗೆ ಇಷ್ಟಾಗಲ್ಲ ಅಂತ ಸರಿ ಅಂದರೆ ಫಸ್ಟು ಜಾಸ್ತಿ ಹೇಳಿ ಆಮೇಲೆ ಕಮ್ಮಿ ಮಾಡಿ ಆಮೇಲೆ ಲಾಸ್ಟ್ 3 ಮೇಕೆಯಿಂದ 25,000 ರೂಪಾಯಿ ಆಗ್ಬಿಡು. ನನಗೆ ಅಷ್ಟು ಅನುಭವ ಇಲ್ಲ, ಅದು ಆ್ಯಕ್ಚುಲಿ ಅದು ತುಂಬ ಕಮ್ಮಿ ರೇಟೇ ಆಯಿತು. ಅನುಭವ ಇಲ್ಲದೆ ಇರೋದು ಕಾರಣ ಏನಾಯಿತು, ಸರಿ ಮೋಸ್ಟ್ಲಿ ಅಷ್ಟೇ ಇರ್ಬೋದು ಏನಾದರೂ ಬೆಲೆ ಅಂದ್ಕೊಂಡು 25,000 ರೂಪಾಯಿಗೆ ವ್ಯಾಪಾರ ಮಾಡಿ ಆಮೇಲೆ ಹಂಗೆ ಹೋಗ್ತಾಯಿದ್ರು. ಅಣ್ಣ ಶುಕ್ರವಾರ ಇವತ್ತು ಒಂದು 500 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇಲ್ಲ ಅಂದರೆ ಅವರು ಅಮೌಂಟು ತುಂಬ ಪರಿಚಯದವರಲ್ವ, ನಂಬಿಕೆ ವ್ಯಕ್ತಿ, ಅಷ್ಟು ದೊಡ್ಡ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ. ಸರಿ ನಮ್ಮ ಕಷ್ಟ ಕಾಲದಲ್ಲಿ ಏನೋ ನಮ್ಗೇನೋ ಒಂದು ಸಜೆಷನ್ ಬೇಕು ಅಂತ ಕೊಟ್ಟಿದ್ದಾರೆ, ಆ ರೀತಿ ಮಾಡೋರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆಮೇಲೆ ಅವ್ರಿಗೆ ಓಕೆ ಒಳ್ಳೆ ಬಿಡಪ್ಪ ಒಂದೇ ಬಾಂಡಿಂಗ್ ಬೆಳೆಸ್ಕೊಳ್ಳೋಣ, ದುಡ್ಡು ಇನ್ನೇನು ಕೊಡ್ತೀನಿ, ಮನೆಗೆ ಹೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ನನಗೆ ಅವರು ಫಾರ್ಮ್ ಮಾಡಿದ್ರಲ್ಲ, ಅವರು ಫಾರ್ಮ್ ವಿಡಿಯೋ ಮಾಡಿದ ಓನರು ಅವ್ರ ಕಡೆಯವ್ರಲ್ವಾ, ಸರಿ ಈ ಥರ ಎಲ್ಲ ಮೋಸ ಮಾಡಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಅಣ್ಣ ಹಂಗೆ ಬರೀ ಕಲ್ಲ ಅಂತ ಹೋಗ್ಬಿಟ್ಟು ಒಂದು 500 ರೂಪಾಯಿ ಕೊಟ್ಟೋಗಿ ಅಂತ ಹೇಳಿದೆ. ಸರಿ ಸಂಜೆ ಮನೆ ಹತ್ರ ಬಂದು ಕೊಡ್ತೀನಿ ದುಡ್ಡು ಅಂತ ಅಂದರು. ಸೊ ನನಗೆ ಅವಾಗ ಗೊತ್ತಿರಲಿಲ್ಲ, ಅವರು ಕಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಸಂಜೆ ಅದು ಹೆಂಗೆ ದುಡ್ಡು ಕೊಡ್ತಾರೆ, ಇವಾಗ ಯಾಕೆ ದುಡ್ಡು ಕೊಡಲ್ಲ ಅಂತ ಅಂದ್ರ ಮೇಲೆ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು ಅವ್ರು ಶುಕ್ರವಾರ ಇಲ್ಲೇ ಹತ್ರದಲ್ಲೇ ಸಂತೆ ಇದ್ದಿದ್ದರಿಂದ ಸಂತೆಗೆ ತಗೊಂಡೋಗಿ ನಮ್ಮ ಹತ್ರ ತೊಗೊಂಡೋಗಿ ಅವರು ಸಂತೆಯಲ್ಲಿ ಮಾರಕ್ಕೆ ತೊಗೊಂಡೋಗ್ತಿದ್ದು ಅಂತ ಆಮೇಲೆ ಗೊತ್ತಾಯಿತು. ಆದರೆ ನನ್ನ ಹತ್ರ ಅವ್ರು ಹೇಳಿದರು ಕಟ್ ಮಾಡೋಕ್ಕೆ ನಮಗೆ ಬೇಕು, ಕಟ್ ಮಾಡೋಕ್ಕೆ ಅಂತ ಹೇಳಿದರು. ಸರಿ ಹಾಗಾಗಿ ನನಗೂ ಅಷ್ಟೊಂದು ಬಿಸ್ನೆಸ್ ಅದ್ರ ಬಗ್ಗೆ ಒಂದು ಮರಿ, ಆ ಮರಿಗೆ ಎಷ್ಟು ವ್ಯಾಪಾರ ಕೇಳಬೇಕು ಅನ್ನೋದು ಗೊತ್ತಿಲ್ಲದಿರೋದ್ರಿಂದ ಅಂದಾಜು ಈ ಮರಿಗೆ ಇಷ್ಟು ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಆ ರೇಟು ಹೇಳಿದ್ದೆ. ಸರಿ ಓಕೆ ಪರವಾಗಿಲ್ಲ, ನನಗೆ ಪಾಲಿಗೆ ಬಂದಿದ್ದು ಪಂಚಾಮೃತ. ಆ ಟೈಮಲ್ಲಿ ಗೊತ್ತಿಲ್ಲದಿರೋ ಟೈಮಲ್ಲಿ ತುಂಬ ಏನು ಲಾಸ್ ಏನಿಲ್ವಲ್ಲ, ಬಿಡು ಆಯ್ತು ಅಂದ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸಂಜೆ ಫೋನ್ ಮಾಡಿದೆ. ಆಮೇಲೆ ಇಲ್ಲ ನಾಳೆ ಕೊಡ್ತೀವಿ ಅಂತ ಅಂದರು. ಆಮೇಲೆ ನಾಡ್ದು ಕೊಡ್ತೀವಿ ಅಂತಂದರು. ಒಂದು ವಾರಕ್ಕೆ 10,000 ರೂಪಾಯಿ ಫೋನ್ಪೇ ಮುಖಾಂತರ ಕಳಿಸಿದ್ರು. ಆಮೇಲೆ ಇನ್ನು ಅಲ್ಲಿಗೆ ಎಷ್ಟು ಕೊಡಬೇಕಾಗಿತ್ತು, 14,000 ಕೊಡಬೇಕಾಗಿತ್ತು. ಆಮೇಲೆ ಅದಾಗಿ ಮತ್ತೆ ಒಂದೂವರೆ ತಿಂಗಳು ಅಲಸಿ ಏನು ಮಾಡಿದ್ರು, ಡೈಲಿ ಫೋನ್ ಮಾಡಿದ್ರು, ಅಣ್ಣ ಹಿಂಗೆ ಮಾಡಬೇಡಿ, ಬೇಕಾದ್ರೆ ನಿಮ್ಗೆ ಹಂಗೇನ ಇದಿಲ್ಲ ಅಂದರೆ ಮೇಕೆ ಬೇಕಾದ್ರೆ ವಾಪಸ್ ಕೊಡಿ, ಬೇಕಾದ್ರೆ ತೊಗೊಂಬರ್ತೀನಿ ನಾನು ಅಂತ ಹೇಳಿದೆ. ಇಲ್ಲ ಮೇಕೆ ಸೇಲ್ ಆಗ್ತಾ ಇಲ್ಲ, ಅದಕ್ಕೇನೆ ಮೇಕೆ ಸೇಲ್ ಆಗಿಲ್ಲ ಅಂತ ಕಟ್ ಮಾಡಲಿಲ್ಲ ಆ ಥರ ಎಲ್ಲ ಹೇಳ್ರಿ. ಇಲ್ಲ ಹಂಗಾರೆ ಆಯಿತು ಬಿಡಿ, ನನಗೆ ವಾಪಸ್ ತಂದು ಕೊಟ್ಬಿಡಿ, ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಆ ಥರನೂ ಹೇಳಿದೆ. ಇಲ್ಲ ಬೇರೆ ಕಸ್ಟಮರ್ ಅವರೇ, ಅವ್ರು ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ 1 ತಿಂಗಳು ಎಷ್ಟು ಅಂತ ನಾವು ಫೋನ್ ಮಾಡೋಕ್ಕಾಗತ್ತೆ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನೊಂದು ನಂಬಿಕೆ ಅಂತಂದರೆ ಮನುಷ್ಯ ಅಲ್ವಾ, ಮನುಷ್ಯನ ನಮ್ಮದೇ ಇನ್ಯಾರನ್ನ ನಂಬೋಕ್ಕಾಗತ್ತೆ. ಹಿಂಗೆ ಮಾಡಿ ಆಮೇಲೆ ಇನ್ನು 2 ತಿಂಗಳು ಬಿಟ್ಕೊಂಡು 10,000 ಕೊಟ್ಟರು. ಇನ್ನು ಮಿಕ್ಕಿದ್ದು 4,500 ಕೊಡಬೇಕಾಗಿತ್ತು. ಕೊನೆಗೆ 4,500 ಇದುವರೆಗೂ ಇನ್ನೇನು ಒಂದು 8-10 ತಿಂಗಳ ಆಯ್ತಾ ಬಂತು, ಇದುವರೆಗೂ ಕೊಡಲೇ ಇಲ್ಲ. ಸರಿ ಏನು ಮಾಡೋಕ್ಕಾಗಲ್ಲ, ಈ ರೀತಿ ಎಷ್ಟೋ ಸಲ ಮೋಸ ಹೋಗ್ಬಿಟ್ಟಿದ್ದೀವಿ. ಸರಿ ಅಷ್ಟೇ, ಇನ್ನು ಮುಗೀತು ನಮ್ದೆಲ್ಲ ದುಡ್ಡು ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಹೇಳಿ ಯಾರನ್ನ ನಂಬೋದು, ಯಾವ ಥರ ಮನುಷ್ಯನೇ ನಂಬೋಕ್ಕಾಗ್ತಾ ಇಲ್ಲ ಅಂತಂದರೆ ಹೇಗೆ ಈ ಜೀವನ ನಡೆಸೋದು ಅಂತಲೇ ಗೊತ್ತಾಗಲ್ಲ. ಬೇಜಾರಾಗತ್ತೆ. ಅಂದರೆ ದುಡ್ಡು ಕಳ್ಕೊಂಡ್ವಿ ಅಂತಲ್ಲ, ಸಂಪಾದನೆ ಮಾಡಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಈ ಥರ ಕಾಲದಲ್ಲಿ ಪ್ರತಿಯೊಬ್ಬರು ಪಕ್ಕದಲ್ಲಿರೋರು, ಜೊತೆಲಿರೋರು, ಫ್ರೆಂಡ್ಸು, ರಿಲೇಷನ್ಸು ಎಲ್ಲರೂ ಕೂಡ ಇದೇ ರೀತಿ ಮೋಸ ಮಾಡೋಕ್ಕೆ ನಿಂತ್ಕೊಬಿಟ್ರೆ ಹೇಗೆ ಹೇಳಿ ನೀವೇ. ಮತ್ತು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ಈ ಇನ್ಸಿಡೆಂಟ್ ನಡೆದು ಒಂದು 6 ತಿಂಗಳಾಗಿತ್ತು. ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ, ನಂದೇ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ನೋಡಿಕೊಂಡು ಯಾರೋ ಇಲ್ಲಿ ಮಳವಳ್ಳಿ ಕಡೆಯವರು ಗಂಡ ಹೆಂಡತಿ ಫೋನ್ ಮಾಡಿಕೊಂಡು ಬಂದಿದ್ರು, ಈ ಥರ ಜಾತ್ರೆ ಇದೆ ನೆಕ್ಸ್ಟು, ಆಮೇಲೆ ಏನೋ ಕಾರ್ತಿಕ ಏನೋ ಇದೆ, ಆವಾಗ ಮರಿ ಕಡಿಯೋಂಗಿಲ್ಲ, ಇವತ್ತೇ ಮರಿ ಬೇಕು ಸರ್ ಅಂತ ಬಂದಿದ್ರು. ಸರಿ ಸರ್ ಆಯಿತು ಬನ್ನಿ ಇದೆ ಅಂದ್ಬಿಟ್ಟು ಒಂದು 19 kg ಒಂದು ಮರಿ. ಆ್ಯಕ್ಚುಲಿ ಅದು ಮರಿ ಚಿಕ್ಕು ಕೂಡ ಇದು ಕೊಡ್ಬೇಕಂತಿರ್ಲಿಲ್ಲ. ಸರಿ ಏನೋ ಕಳಿದಾರ, ನಮಗೂ ಸ್ವಲ್ಪ ಅಮೌಂಟ್ದು ಪ್ರಾಬ್ಲಮ್ ಇತ್ತು. ಸರಿ ಸರ್ ಆಯಿತು ಬನ್ನಿ ಕೊಡ್ತೀನಿ ಅಂತೇಳಿ 19 kg ಇತ್ತು ಒಂದು ಮರಿ, ಅದನ್ನು ತಗೊಂಡ್ರು. ಸರಿ ತುಂಬ ಬಡವರು ಗೊತ್ತಾಯಿತು. ಸರಿ ನಾನೇನು ಜಾಸ್ತಿ ಹೇಳಿಲ್ಲ, ಒಂದು ಮಿನಿಮಮ್ ಪ್ರೈಸಲ್ಲೇ ಕೊಟ್ಟೆ, ಹೋಲ್ಸೇಲ್ ಪ್ರೈಸಲ್ಲೇ ಕೊಟ್ಟೆ. ಸರಿ ಸರ್ ಆಯಿತು ಇಷ್ಟಿದೆ ಅಂತ ಹೇಳಿದೆ. ಆಮೇಲೆ ತುಂಬ ಹೊತ್ತು ಇಲ್ಲೇ ನಿಂತ್ಕೊಂಡ್ರು, ನನ್ನ ತೂಕ ಜಾಸ್ತಿ ಬಂತು. ಸರಿ ಹಂಗಾಗಿ ಆಮೇಲೆ ಅವ್ರೇನು ಮಾಡಿದ್ರು, ಸರ್ ನಮ್ಮ ಹತ್ರ ಇನ್ನೊಂದು 2,000 ರೂಪಾಯಿ ಕಮ್ಮಿ ಇದೆ ಅಂತ ಅಂದರು. ಇಲ್ಲ ನಮಗೆ ಬೇಕು, ನೀವು ಬೇರೆಯವ್ರ ಹತ್ರ ಯಾರ ಹತ್ರ ಆದರೂ ಇದು ಮಾಡಿ ಅಂತ ಹೇಳಿದೆ.
ತುಂಬಾ ಹೊತ್ತು ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾವ್ರೆ, ಯಾರಿಗೂ ಫೋನ್ ಮಾಡ್ತಾವ್ರೆ, ಯಾರು ದುಡ್ಡು ಕೊಡ್ತಾ ಇಲ್ಲ, ಇನ್ನ 2,000 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು, ಅವ್ರ ಹತ್ರ 2,000 ರೂಪಾಯಿ ಶಾರ್ಟೇಜ್ ಇದೆ, ಪೆಟ್ರೋಲ್ಗೆ ಇರೋದು ಇನ್ನು 500 ರೂಪಾಯಿ ಇದೆ ಅಷ್ಟೇ ಹಣ ಅಂತ ಹೇಳ್ತಿದ್ದಾರೆ. ಆ ಹೆಂಗ್ಸ್ ಬಂದು ಹತ್ಕೊಂತ ಗಂಡನ ಜೊತೆ ಮಾತಾಡ್ತಾ ಇದ್ರು. ಸರಿ ನನ್ಗೆ ಯಾಕೋ ಬೇಜಾರಾಯ್ತು, ಸರಿ ಈ ತರ ಮಾಡ್ತಾರೆ ಅಂತ. ಆಮೇಲೆ ನೋಡೋಣ, ಸರಿ ನಾನು ಯಾಕೆ ಮೋಸ ಹೋಗೋದು, ನೋಡೋಣ ಏನಾದ್ರು ಅಡ್ಜಸ್ಟ್ ಮಾಡ್ಕೊಡ್ಲಿ, ಅವ್ರ ಕರ್ತವ್ಯ ಅಡ್ಜಸ್ಟ್ ದುಡ್ಡು ಕೊಡೋದು, ನಮ್ದೇನೋ ಮೇಕೆ ಕೊಡೋದು, ಇಲ್ಲಾಂದ್ರೆ ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಸರಿ ಆಯ್ತು, ಮತ್ತೆ ಬಂದ್ರು. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಆಚೆ ಗಿಡ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರು. ಮತ್ತೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದ್ರು. ಸರ್ ಅಡ್ಜಸ್ಟ್ ಆಗ್ತಾ ಇಲ್ಲ ಈ ತರ, ನಾವು ನಿಮಗೆ ಇನ್ನೊಂದು 3 ದಿನದಲ್ಲಿ 1ನೇ ತಾರೀಕು ಬರ್ತಾ ಇತ್ತು, 1ನೇ ತಾರೀಕು ನಿಮಗೆ ಅಮೌಂಟ್ 2,000 ರೂಪಾಯಿ ಸಂಬಳ ಆಗಿದ ತಕ್ಷಣ ಕೊಟ್ಬಿಡ್ತೀನಿ, ಇವತ್ತೇ ಮಾಡಬೇಕು ಸರ್ ಅಂತ ಸ್ವಲ್ಪ ಹತ್ಕೊಂಡ್ರು. ಸರಿ, ಯಾಕೆಂದ್ರೆ ಗಂಡ ಹೆಂಡತಿ ಇವಾಗ ನಾವು ಕೂಡ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟೊಂದೆಲ್ಲ ಸ್ಟ್ರಗಲ್ ಜೀವನದಲ್ಲಿ ಮಾಡಿರ್ತೀವಿ. ಸರಿ ಅವ್ರದ್ದು ಏನೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ಸ್ ಅನ್ಸುತ್ತೆ ಜೀವನದಲ್ಲಿ, ಸರಿ ಏನೋ ಒಳ್ಳೇದಾಗ್ಲಿ ದೇವ್ರಿಗಲ್ವಾ ಅಂದ್ಬಿಟ್ಟು, ಇಲ್ಲ ಸರ್ ನಾವು ದೇವ್ರಿಗೆ ಮಾಡ್ತಾ ಇರೋದು ಈ ಥರ ಮಾರಿ ಹಬ್ಬ ಮಾಡ್ತಾ ಇರೋದು, ನಿಮ್ಗೆ ದುಡ್ಡು ಕೊಡಲಿಲ್ಲ ಅಂದರೆ ಮಾರಿ ನಮಗೆ ಒಳ್ಳೇದು ಮಾಡಲ್ಲ ಆ ಥರ ಎಲ್ಲ ಹೇಳಿದ್ರು. ಸರಿ ಸೆಂಟಿಮೆಂಟ್ ಅಲ್ಲ ಅಂತಂದ್ರೆ ಒಬ್ಬ ಮನುಷ್ಯ ಅಲ್ವಾ, ಮನುಷ್ಯನ ನಂಬಬೇಕು, ಬಿಡು ಆಯಿತು ಕೊಡ್ತಾರೆ, ಕಷ್ಟದಲ್ಲಿದ್ದಾರೆ, ಇನ್ನೊಂದು 1ನೇ ತಾರೀಕಿನ 3 ದಿನದಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಮತ್ತೆ ನಾನು ಯೋಚನೆ ಮಾಡಲ್ಲ. ಅದೇ ಹೇಳ್ದಾಗೆ ಅವರೆಲ್ಲ ಅಳ್ತಾ ಇದ್ರಲ್ಲ, ಅದನ್ನ ನೋಡಿ ಸ್ವಲ್ಪ ಬೇಜಾರಾಯಿತು. ಸರಿ ಅದನ್ನೆಲ್ಲ ಇದೇ ಥರ ಸಿಚುವೇಶನ್ನ ನಾವು ದಾಟ್ಕೊಂಡು ಬಂದಿರೋರು. ಬಟ್ ಹಂಗಂತ ಯಾರಿಗೂ ನಾವೇನು ಮೋಸ ಮಾಡಿಲ್ಲ. ನಾವು ಒಂದು ಹೊತ್ತು ಇಲ್ಲದೆ ಇದ್ರೂ ಉಪವಾಸ ಇದ್ವು. ನಾನು ನನ್ನ ಹೆಂಡತಿ ಒಂದೇ ಬೇಲ್ಪುರಿನ ಇಬ್ಬರು ಬೈಟು ತಿನ್ಕೊಂಡು ಜೀವನ ಮಾಡಿದ್ದೆ ಅಂಥದ್ರಲ್ಲಿ. ಸರಿ ಏನೋ ಕಷ್ಟ ಇದೆ ಬಿಡಿ, ಅದೆಲ್ಲ ನೋಡಿದ್ರಿಂದ ನನಗೂ ಸ್ವಲ್ಪ ಬೇಜಾರಾಯಿತು. ಸರಿ ಆಯಿತು ತೊಗೊಂಡೋಗಿ ಆಮೇಲೆ ಕೊಡಿ ಅಂತ ಹೇಳಿದೆ. ಸರಿ ತೊಗೊಂಡೋದ್ರು. 1ನೇ ತಾರೀಕು 30ನೇ ತಾರೀಕು ಫೋನ್ ಮಾಡಿದೆ, 1ನೇ ತಾರೀಕು ಮಿಸ್ ಮಾಡಬೇಡಿ ಸರ್, ನಮ್ಗೆ ಕೇಟ್ ಕೊಟ್ಟಿದ್ದೀನಿ ಕಳಿಸ್ಬಿಡಿ ಅಂತ. ಇಲ್ಲ ಸರ್ ಆಯಿತು ಕೊಡ್ತೀವಿ ಸರ್ ಅಂತ ಅಂದರು. 1ನೇ ತಾರೀಕು ಫೋನ್ ಮಾಡಿದೆ, ಸರ್ ಇವತ್ತು ಸಂಜೆ ಬರುತ್ತೆ ಸ್ಯಾಲ್ರಿ ಅಂತ ಅಂದರು. 2ನೇ ತಾರೀಕು ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. 3ನೇ ತಾರೀಕು ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. 1 ವಾರ 15 ದಿನ 1 ತಿಂಗಳು ಫೋನ್ ಮಾಡಿದೆ, ಇದುವರೆಗೂ ಫೋನ್ ಎತ್ತಿಲ್ಲ. ಫೋನ್ ಎತ್ತೋದು ಇಲ್ಲ, ದುಡ್ಡು ಬರಲಿಲ್ಲ, ಅವರು ಏನಾದ್ರು ಅಂತನೂ ಗೊತ್ತಿಲ್ಲ. ಸೊ ಆ ಕತೆ ಹೇಗಪ್ಪ ಅಂದರೆ ನೋಡಿ, ಒಂದ್ಸಲ ಮೋಸ ಹೋದ್ವಿ, 2 ಸಲ ಮೋಸ ಹೋದ್ವಿ, ಏನೋ ಕಷ್ಟ ಅಂತ ಬರ್ತಾರೆ. 3ನೇ ಸಲ ಯೋಚನೆ ಮಾಡಬೇಕಾಗತ್ತೆ. ಈ ಸಲ ನಿಜವಾಗ್ಲೂ ಕಷ್ಟದಲ್ಲಿರೋರು ಬಂದಾಗ ನಿಜವಾಗ್ಲೂ ದುಡ್ಡು ವಾಪಸ್ ಕೊಡೋಂಥವ್ರಿಗೆ ನಾವು ಸಹಾಯ ಮಾಡಬೇಕಾ, ಅಥವಾ ಅವ್ರಿಗೂ ಇಲ್ಲ ನಾವು ನಿಷ್ಠೂರ ಮಾಡಿಬಿಟ್ಟು ಇಲ್ಲ ಆಗದಿರ ನಮ್ಮ ಬಿಸ್ನೆಸ್ ಇದು, ಆಗದಿದ್ರೆ ಕೊಡಿ, ಇಲ್ಲಾಂದರೆ ಬೇಡ, ನಮ್ಮ ಮರಿ ಬೇಡ, ಕೊಡಲ್ಲ ನಾವು ಅಂತ ಹೇಳ್ಬೇಕಾ? ನೋಡಿ ನೀವು ಯೋಚನೆ ಮಾಡಿ, ಕಮೆಂಟ್ ಮಾಡಿ ಏನು ಮಾಡಬೇಕು ಈ ಥರದವ್ರಿಗೆ ಅಂತ. ಹೇಗೆ ಈ ರೀತಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ಮೋಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ವ್ಯಾಪಾರಂ ದ್ರೋಹ ಚಿಂತಮನ್ನಂ ಅಂತ ಇರ್ಬೋದು, ಬಟ್ ಆದರೆ ನಮಗೆ ಒಂದೊಂದ್ಸಲ ಎಲ್ಲೋ ಒಂದು 500 ರೂಪಾಯಿ ನಾನು ಜಾಸ್ತಿ ತೊಗೋತಿದ್ದೀನಿ ಅಂದರೆ ಇನ್ನು ಮುಂದೆ ಯೋಚನೆ ಮಾಡ್ತೀನಿ, ಈ ಮರಿಗೆ ಇಷ್ಟು ಬೆಲೆ ಬಾಳತ್ತಾ ಇಲ್ವಾ? ಇಲ್ಲಪ್ಪ ನಂಗೆ ಇಷ್ಟು ಸಾಕು, ಈ ಮರೀಲಿ ಇಷ್ಟು ಬಂದಿದೆಯಲ್ಲ ಲಾಭ, ನನ್ಗೆ ಅಷ್ಟು ಸಾಕು ಅಂತ ನಾವು ಕೊಡೋವಾಗ ಕೂಡ ಯೋಚನೆ ಮಾಡಿ, ಸ್ವಲ್ಪ ದುಡ್ಡು ಇಲ್ದೇ ಇರೋರಿಗೆ ಆ ಥರ ಯೋಚನೆ ಮಾಡಿ ತೂಕದಲ್ಲಿ ಯಾವುದೇ ಮೋಸ ಇಲ್ಲದೆ ಈ ರೀತಿ ಎಲ್ಲ ಮಾಡ್ತೀವಿ. ಆದರೆ ಏನೋ ಗೊತ್ತಿಲ್ಲ, ಸುತ್ತಿ ಬೆಳೆಸಿ ನಮಗೆ ಬರುತ್ತೆ ಎಲ್ಲ, ಮೋಸ ಮಾಡೋರೆಲ್ಲ ನಮಗೆ ಸಿಗ್ತಾರೆ, ಏನು ಮಾಡೋಣ? ಸೊ ಹೀಗಾಗಿ ಯಾವುದೇ ಒಟ್ಟು ನನ್ಗೇನು ಅನ್ಸೋದು ಅಂದರೆ, ಈ ಬಿಸ್ನೆಸ್ ಅನ್ನೋದು ಯಾವ ರಿಲೇಷನ್ಸು ಫ್ರೆಂಡ್ಸು ಗೊತ್ತಿರೋರ ಹತ್ರ ಬಿಸ್ನೆಸ್ಸೇ ಮಾಡೋಕೆ ಹೋಗ್ಬಾರ್ದು. ಅವ್ರ ಹತ್ರ ನಮ್ಮ ಹತ್ರ ಇರ್ತಾ, ನಮ್ಮ ಹತ್ರ ಪ್ರಾಡಕ್ಟ್ ಇದೆಯಾ, ಅವ್ರಿಗೆ ಆ ಪ್ರಾಡಕ್ಟ್ ಬೇಕು ಅಂದ್ರೂ ಇಲ್ಲ ಅನ್ಬಿಡೋದೇ ಉತ್ತಮ. ಯಾಕೆಂದ್ರೆ ಅವ್ರಿಗೆ ನೀವು ಏನೇ ಕಮ್ಮಿ ಮಾಡಿಕೊಟ್ರು, ಏನೇ ಒಂದು ಡಿಸ್ಕೌಂಟ್ ಮಾಡಿಕೊಟ್ರು ಅವ್ರಿಗೊಂದು ಸಮಾಧಾನ ಇರಲ್ಲ. ಅದು ನಮ್ಮ ಪ್ರಾಡಕ್ಟ್ ಅವ್ರ ಹತ್ರ ತಗೊಂಡೋಗಿ ಅವ್ರ ಖುಷಿನೇ ಆಗ್ಬೋದು, ಇಷ್ಟನೂ ಆಗ್ಬೋದು. ಬಟ್ ಆದರೆ ದುಡ್ಡು ಅಂತ ಬಂದಾಗ ನಾವು ಕೊಡ್ತಿರೋ ಪ್ರಾಡಕ್ಟ್, ಅವ್ರು ಕೊಡ್ತಿರೋ ದುಡ್ಡು, ಅವ್ರಿಗೆ ದುಡ್ಡೇ ಜಾಸ್ತಿ, ನಮ್ಮ ಪ್ರಾಡಕ್ಟ್ ಲೆಕ್ಕಕ್ಕಿರಲ್ಲ. ಅವ್ರು ಕೊಡೋದು ದುಡ್ಡೇ, ಆ ಪೇಪರೇ ಜಾಸ್ತಿ ಅವ್ರಿಗೆ. ಸೊ ಹಂಗಾಗಿ ನಾವು ಎಷ್ಟೇ ಒಂದು ಡಿಸ್ಕೌಂಟ್ ಮಾಡಿದ್ರು, ಏನೇ ಮಾಡಿಕೊಟ್ರು ಕೊನೆದಾಗ ಏನೋ ಒಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟೇ ರೀತಿ ಏನೇ ಮಾಡಿದ್ರು ನೀವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಈ ರಿಲೇಷನ್ಸು, ಫ್ರೆಂಡ್ಸು, ಫ್ಯಾಮಿಲಿ ಇವರಿಂದ ಎಷ್ಟು ನಾವು ಬಿಸ್ನೆಸ್ಸಿಂದ ದೂರ ಇರ್ತೀವೋ, ಬರಲಿ ಜೀನಿಯನ್ ಕಸ್ಟಮರ್ ಬರ್ತಾರೆ, ಅವ್ರ ಪಾಡ್ಗೆ ಅವ್ರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಈಗ ಗೊತ್ತಿರೋರು ಅಂತ ನಾವು ದುಡ್ಡು ಕೊಡ್ದಂಗೆ ಬಿಡು ಕೊಡ್ತಾರೆ ಅಂತ ಇದು ಮಾಡೋದು, ಈ ಥರ ಮಾಡೋದೇ ತಪ್ಪು ಅನಿಸುತ್ತೆ. ಯಾವುದೇ ರೀತಿ ಬಿಸ್ನೆಸ್ ಮಾಡೋದಿದ್ರು ಆಗಲಿ, ಕುರಿ ಮೇಕೆ ಫಾರ್ಮ್ ಮಾಡೋದಿದ್ರು ಆಗಲಿ, ಹೊಸ್ದಾಗಿ ಮಾಡೋರು ಇದನ್ನೆಲ್ಲ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾರಿಗೂ ಕೂಡ ಅಷ್ಟೇ ನಂಬಿ ಓಕೆ ಕೊಡ್ತಾರೆ ಬಿಡಿ ಅಂತ ದುಡ್ಡನ್ನ ಬಿಟ್ಬಿಡಕ್ಕಂತೂ ಮಾತ್ರ ಹೋಗ್ಲೇಬೇಡಿ. ತುಂಬಾ ಅನ್ಸ್ಬೋದು ನಿಮ್ಗೆ, ಇಲ್ಲಪ್ಪ ಇವ್ರು ಕೊಟ್ಟೇ ಕೊಡ್ತಾರೆ ಅಂತ. ನಿಜವಾಗ್ಲೂ ಅದನ್ನ ಪ್ರಾಕ್ಟೀಸ್ ಮಾಡ್ಬಿಡಿ. ಇಲ್ಲ
ಒಳ್ಳೆ ಬೋಲ್ಡ್ ಹಾಕ್ಬಿಡಿ, ದುಡ್ಡು ಕೊಟ್ಟ ಮರಿ ತಗೊಂಡೋಗಿ ಅಂತ. ದುಡ್ಡು ಪೂರ್ತಿ ಕಂಪ್ಲೀಟ್ ಆಗಿ ನಿಮ್ ಕೈಗೆ ಬರೋವರೆಗೂ ಮರಿನೇ ಕೊಡಿ, ಎಷ್ಟೇ ಗೊತ್ತಿರೋರೇ ಆಗ್ಲಿ. ನೀವು ಇಲ್ಲ ಅವ್ರು ಪಕ್ಕಾ ಕೊಡ್ತಾರೆ ಅನ್ನೋದಾದ್ರೂ ಇದೊಂದು ನೀವು ಒಂಥರ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೇಕು ತಲೆಯಲ್ಲಿ. ದುಡ್ಡು ಬರಬೇಕು, ಮರಿ ಕೊಡ್ಬೇಕು, ದುಡ್ಡು ಬರಬೇಕು, ಪ್ರಾಡಕ್ಟ್ ಕೊಡ್ಬೇಕು ಅನ್ನೋದು. ಸೊ ಹೀಗೆ ಮಾಡಿದ್ರೆ ಸ್ವಲ್ಪ ಮೋಸ ಹೋಗೋದು ಕಮ್ಮಿ ಆಗುತ್ತೆ. ನಮ್ಗೆ ಸಿಗದೆ ಸಣ್ಣ ಪುಟ್ಟ ನಾವು ಏನೋ ಒಂದು ಫ್ಯಾಷನ್ನು, ಈ ಮರಿಗಳ ಜೊತೆ ಇರಬೇಕು, ಇಲ್ಲೊಂದು ಸಂತೋಷ ಪಡ್ಬೇಕು ಅಂತ ಬಂದಿರ್ತೀವಿ. ಸಂತೋಷ ಹುಡುಕೊಂಬಂದು ಆ ಥರ ಮಾಡಿದಾಗ ನಾವು ಸಂತೋಷ ಹುಡುಕೊಂಬಂದು ನಾವೇ ಕಷ್ಟದಲ್ಲಿ ಸಿಗಾಕೊಂಬಂಡಾಗುತ್ತೆ. ಸೊ ಇದ್ ರೀತಿ ಯಾರು ಮಾಡಬೇಡಿ. ಈ ರೀತಿ ಬೇರೆ ಯಾರಾದ್ರೂ ವಿಡಿಯೋ ನೋಡ್ತಿರೋರು ದಯವಿಟ್ಟು ನೀವು ರೈತರುಗಳಿಗೆ ಈ ರೀತಿ ಮಾಡಬೇಡಿ, ಅವರು ತುಂಬಾ ಕಷ್ಟದಲ್ಲಿ ಇರ್ತಾರೆ. ಸೊ ನನ್ಗೇನು ಅವ್ರ ಮೇಲೆ ಯಾರ ಮೇಲೆ ದ್ವೇಷದಿಂದ ಈ ವಿಡಿಯೋ ಮಾಡ್ತಾ ಇಲ್ಲ. ಮೊದಲೇ ಹೇಳ್ದಾಗೆ ಒಂದು ಇನ್ಫಾರ್ಮೇಶನ್ ಇರಬೇಕು ಹೊಸ್ದಾಗಿ ಮಾಡೋರ್ಗಾಗ್ಲಿ ಅಥವಾ ಬಿಸ್ನೆಸ್ ಮಾಡ್ತಿರೋರ್ಗಾಗ್ಲಿ. ತುಂಬಾ ಜನ ಇರ್ತಾರೆ ಬಿಸ್ನೆಸ್. ಇವಾಗ ನಾವೇ ಎಷ್ಟೋ ಸಲ ಹೋದ್ರು, ನಾನು ಮರಿ ತರಕ್ಕೆ ಹೋದಾಗೆಲ್ಲ ಅವ್ರು ಎಷ್ಟೇ ಪರಿಚಯ ಆಗಿದ್ರು ಇಲ್ಲ, ಅವ್ರದ್ದು ದುಡ್ಡು ಫಸ್ಟ್ ಅವ್ರಿಗೆ ಸೇರ್ಬಿಡ್ಬೇಕು, ಆ ಥರ ಯೋಚನೆ ಮಾಡ್ತೀವಿ ನಾವು. ಅವ್ರ ದುಡ್ಡು ಅವ್ರು ಕೊಟ್ಬಿಟ್ಟು ನಾವು ಆಮೇಲೆ ತಗೊಂಡ್ಬರ್ಬೇಕು, ಅದೊಂದು ಸಮಾಧಾನ ನಮ್ಗೆ. ಅಂಥದ್ರಲ್ಲಿ ನೀವು ರೈತರ ಹತ್ರ ತಗೊಳ್ಬೇಕಾರೆ ಈ ರೀತಿ ಮಾಡಬೇಡಿ. ಗೊತ್ತಿರೋರ ಹತ್ರನೇ ಆಗಲಿ ತಗೋಬೇಕಾದ್ರೆ ದಯವಿಟ್ಟು ಅವ್ರಿಗೆ ಮಾಡಕ್ ಹೋಗ್ಬೇಡಿ, ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದು ಎಷ್ಟು ನಿಜ ಅನ್ಸ್ಬಿಡುತ್ತೆ. ಯಾರಿಗೂ ಅಷ್ಟೇ ನೆಕ್ಸ್ಟ್ ಬರೋರ್ಗೆ ಎಷ್ಟೇ ಕಷ್ಟದಲ್ಲಿ ಇರ್ಲಪ್ಪ, ಅವ್ರು ಎಂಥವ್ರೇ ಆಗಿರ್ಲಿ, ಅವ್ರಿಗೆ ಹೆಲ್ಪ್ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ. ಬಟ್ ಅವ್ರು ನಿಜವಾಗ್ಲೂ ಹೆಲ್ಪ್ ಕಷ್ಟದಲ್ಲೇ ಇರ್ಬೋದು. ಬಟ್ ಬೇರೆಯವರು ಆ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನಾವು ಹಿಂದೆ ಮುಂದೆ ನೋಡ್ಬೇಕಾಗತ್ತೆ. ಇದು ಒಂದೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚನೆ ಬಂದ್ರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ಯಾರಾದ್ರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಾನು ಹೇಗೆ ಈ ಫೀಲ್ಡ್ಗೆ ಬಂದೆ, ಕುರಿ ಮೇಕೆ ಸಾಕಾಣಿಕೆಗೆ ಹೇಗೆ ಬಂದೆ ಅನ್ನೋದು ನನ್ನ ಕಳೆದ ವಿಡಿಯೋಗಳಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಹಳೆ ವಿಡಿಯೋಗಳನ್ನ ನೋಡು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.